ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಮೆಂತ್ಯ ಸೊಪ್ಪಿಂದ ಪರಾಟ, ಪೂರಿ, ಪಕೋಡ, ಪಲಾವು, ಪಪ್ಪು ಏನೇನೋ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ. ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್. ಅಥವಾ ನಿಮಗೆ ಆರಾಮ್ ತಪ್ಪಿ ಏನಾದರೂ ನಾಲ್ಗೆಗೆ ರುಚಿ ಕೆಟ್ಟಿತ್ತಂದ್ರೂ ಮಾಡ್ಕೊರಿ, ಇದಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರ್ರಿ. ಈಗ ಪ್ಯಾನ್ಗೆ ನಾನಿಲ್ಲಿ ದೊಡ್ಡ ಸ್ಪೂನ್ದಿಂದನೇ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ. ಎಣ್ಣೆ ಕಾಯಿಲಿರಿ. 1 ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕ್ರಿ. 1 ಸ್ಪೂನ್ ಆಗಷ್ಟೇ ಕೊತ್ತಂಬರಿ ಬೀಜ ಅಥವಾ ಧನಿಯಾನ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ಹವೇಜು ಮತ್ತು ಜೀರಿಗೆ ಫ್ರೈ ಆಗಲಿ ರೀ. ನೋಡಿ, ಎಣ್ಣೆಯಲ್ಲಿ ಹವೇಜು ಜೀರಿಗೆ ಫ್ರೈ ಆದಮೇಲೆ ನಾನು ಇಲ್ಲೊಂದು 8 ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಒಂದೆರಡು ಹಣ್ಣು ಮೆಣಸಿನ್ಕಾಯ್ದು ಅವನು ಹಾಕಿನಿ. ತುಂಬ ಏನು ಖಾರ ಇಲ್ಲ, ಖಾರ ನೀವು ನೋಡ್ಬಿಟ್ಟು ಹಾಕೋರಿ. 1 ಗಡ್ಡೆ ಆಗಷ್ಟೇ ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ. ಒಂದು 8ರಿಂದ 10 ಹಾಕ್ರಿ, ನಡೀತದೆ. ದೊಡ್ಡ ಬೆಳ್ಳುಳ್ಳಿ ಹೆಸಳು ಇತ್ತಂದ್ರೆ ಇವನ್ನೆಲ್ಲನೂ ಮೆಣಸಿನ್ಕಾಯಿ ಮೇಲೆ ಸ್ಪಾಟ್ಸ್ ಬರೋವರೆಗೂ ಫ್ರೈ ಮಾಡಿಬಿಟ್ಟು ತೊಗೋತೀನಿ. ಇದಕ್ಕೆ ನಾನಿಲ್ಲಿ 2 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ನೀವು ಬಿಳಿ ಎಳ್ಳು ಇಲ್ಲ ಅಂದ್ರೂ ನೀವು ಶೇಂಗಾನಾದ್ರೂ ಹಾಕೋಬೋದು, ನಡೀತದೆ ರೀ. ನೋಡಿ, ಆ ಎಳ್ಳನ್ನು ಆ ಮಸಾಲೆ ಜೊತೆ, ಆ ಮೆಣಸಿನ್ಕಾಯಿ ಜೊತೆ ಚೆನ್ನಾಗಿ ಹುರಿದ್ಬಿಟ್ಟು ತೊಗೊಂಡ್ರಿ. ಎಲ್ಲನೂ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟೇ ಹುರಿದು ತೊಗೊಳ್ತಾ ಇದ್ದೀನಿ. ನೋಡಿ, ನಾನು ಇವತ್ತು ಮೆಂತ್ಯ ಸೊಪ್ಪಿನ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಒಂಚೂರು ಒಗರಿರಲ್ರಿ, ಕೈನೂ ಇರಲ್ರಿ, ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿ, ಅದೆಲ್ಲ ಹುರಿದ ಮೇಲೆ 1 ಕಟ್ಟಾಗಷ್ಟು ಮೆಂತ್ಯ ಸೊಪ್ಪನ್ನು ಸೋಸಿ ತೊಳೆದು ಹಾಕ್ತಾ ಇದ್ದೀನಿ. ನೋಡ್ರಿ, ಎಳೆ ಮೆಂತ್ಯ ಸೊಪ್ಪನ್ನು ತೊಗೊರಿ ಮತ್ತು ಕಡ್ಡಿ ದಸಲೆ ಇದ್ದಿದ್ದನ್ನು ಸೊಪ್ಪನ್ನು ತೊಗೊರಿ. ತುಂಬ ಏನು ಬರೀ ಎಲಿದಷ್ಟೇ ತೊಗೋಬೇಡ್ರಿ, ಕಡ್ಡಿನೂ ತೊಗೊರಿ, ಟೇಸ್ಟ್ ತುಂಬಾ ಚೆನ್ನಾಗಾಗ್ತದೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ರೀ. 1 ಕಟ್ಟಾಗಷ್ಟೇ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ನೋಡಿ, ಈಗಂತೂ ಚಳಿಗಾಲದಲ್ಲಿ ಈ ಸಂಕ್ರಮಣ ಸುತ್ತ ಎಲ್ಲ ಸೊಪ್ಪುಗಳು ಕಾಯಿಪಲ್ಲೆ ತುಂಬಾ ಚೆನ್ನಾಗಿ ಬರ್ತದೆ. ಆ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಅದ್ರ ಜೊತೆನೇ ಹುರಿದ್ಬಿಟ್ಟು ತೊಗೊಂಡಿನಿ. ನೋಡಿ, ಮೆಂತ್ಯ ಸೊಪ್ಪೆಲ್ಲ ಏನಾಗ್ಯದ, ಈಗ ಸೊಪ್ಪೆಲ್ಲ ಕರಗದು ನೋಡ್ರಿ. ಕರಿಗೆ ಏನಾಗಿದೆ, ಚೆನ್ನಾಗಿ ಫ್ರೈ ಆಗ್ಯದ್ರಿ. ಈ ಚಟ್ನಿಯನ್ನು ನೀವು 8 ದಿನನೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರ್ತದೆ ರೀ. ನೋಡಿ, ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ. ಮತ್ತು ಈಗ ಇದೇನಾಗಬೇಕು ರೀ, ಕಂಪ್ಲೀಟಾಗಿ ಆರ್ಬೇಕು ನೋಡಿರಿ. ನೋಡಿ, ಇವು ಜಾಸ್ತಿ ಖಾರ ಇಲ್ಲ ಅಂತ ಹೇಳಿ ನಾನು ಮೆಣಸಿನ್ಕಾಯಿ ಎಷ್ಟು ತೊಗೊಂಡಿದ್ದೀನಿ, ನೀವು ಖಾರನ ನೋಡಿಬಿಟ್ಟು ಹಾಕೋರಿ. ಈಗ ಇದು ಆರ್ಲಿ ರೀ ಕಂಪ್ಲೀಟಾಗಿ. ಅನ್ಕತಕ್ಕ ಇದನ್ನು ಏನು ಮಾಡ್ತೀನಿ, ಸೈಡಿಗೆ ಇಡ್ತೀನಿ ರೀ. ಹಂಗಿತ್ತಂದ್ರೆ ಮುಂದೆ ಏನು ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಈಗ ಅದೇ ಪ್ಯಾನ್ಗೆ ನಾನಿಲ್ಲಿ ಇನ್ನೊಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ಕೊಂಡು 4 ಟೊಮ್ಯಾಟೋನ ಹಾಕ್ತಾ ಇದ್ದೀನಿ ರೀ. ಸಣ್ಣ ಸಣ್ಣ ಟೊಮೆಟೊ ಇದ್ದು ರೀ, 4 ಹಾಕಿದ್ದೀನಿ. ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿದ್ದೀನಿ. 4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕಿದ್ದೀನಿ. ನೋಡಿ, ಇದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ. ಆ ಎಣ್ಣೆ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಲಿ. ನೋಡಿ, ಮಿಕ್ಸ್ ಆದಮೇಲೆ ಮುಚ್ಚಿ ಒಂದು 3 ನಿಮಿಷ ಆಗಷ್ಟೇ ಬೇಯಿಸ್ಕೊತೀನಿ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೋಬೇಕ್ರಿ. ಮಧ್ಯಕ್ಕೆ ನಾನು ಮತ್ತೊಂದು ಸಲ ತೆಗೆದ್ಬಿಟ್ಟು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ ರೀ. ಇನ್ನೂ ಸಾಫ್ಟ್ ಆಗಿಲ್ಲ, ಫುಲ್ ಸಾಫ್ಟ್ ಆಗಬೇಕು ನೋಡಿರಿ ಟೊಮೆಟೊ. ಆವರೆಗೂ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಒಂದ್ಸಲ ತಿರುರಿ ನೋಡಿ, ಈಗ ನೋಡಿರಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗತ್ತೈತಿಲ್ಲ. ಇದೇಗಿನಕ್ಕಿಂತ ಟೊಮ್ಯಾಟೊ ತುಂಬಾ ಸಾಫ್ಟ್ ಆಗಿದೆ. ಇದೇ ರೀತಿಯೇ ಆಗ್ಬೇಕು ರೀ. ಈಗ ಇದನ್ನು ಏನಾಗಲಿ ರೀ, ಕಂಪ್ಲೀಟಾಗಿ ಆರ್ಬೇಕು ರೀ. ಈಗ ಮಿಕ್ಸಿ ಜಾರ್ಗೆ ನಾನು ಫಸ್ಟ್ ಮೆಂತ್ಯ ಸೊಪ್ಪು ಮಸಾಲೆ ಏನು ಹುರಿದು ಇಟ್ಕೊಂಡಿದ್ದಲ್ಲ, ಈಗ ಅದು ಆರ್ಯದ್ರಿ. ಫಸ್ಟ್ ಈಗ ಇದನ್ನು ಹಾಕ್ತಾ ಇದ್ದೀನಿ. ನೋಡಿ, ಮೆಂತ್ಯ ಸೊಪ್ಪಿನ ಪರಾಟ, ಪೂರಿ, ಪಕೋಡ ಮಾಡ್ಕೊಂಡಿರ್ತೀರಿ. ಈ ರೀತಿ ಒಂದ್ಸಲ ಚಟ್ನಿನೂ ಟ್ರೈ ಮಾಡಿ ನೋಡಿರಿ. ತುಂಬ ಒಂಚೂರು ಕೈ ಇರಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ, ಖಾರಿಗೆ ತಕ್ಕಂಗೆ ನೀವು ನೋಡಿಬಿಟ್ಟು ಉಪ್ಪನ್ನು ಹಾಕೋರಿ. ಈಗ ಇದನ್ನು ತರಿಯಾಗಿನೇ ಗ್ರೈಂಡ್ ಮಾಡ್ಕೋಬೇಕು ನೋಡಿ, ತರಿಯಾಗಿನೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಟೊಮ್ಯಾಟೋನು ಏನು ಹುರಿದಿಟ್ಟಿದ್ಲ ಅದನ್ನೂ ಹಾಕೋತಾ ಇದ್ದೀನಿ ನೋಡಿರಿ. ಅದು ಆರ್ಯದಿ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡೋಣ. ನೋಡಿ, ಮೆಂತ್ಯ ಸೊಪ್ಪಿಂದ ಯಾವುದೇ ರೆಸಿಪಿ ಮಾಡ್ರೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರೀ. ನೀವು ಇದನ್ನು ದೋಸೆ, ಚಪಾತಿ, ಅನ್ನ ಎಲ್ಲದ್ರ ಜೊತೆನೂ ತಿನ್ಬೋದು. ಈಗ ಟೊಮ್ಯಾಟೋನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಜಸ್ಟ್ 1-2 ಸುತ್ತು ತಿರುಗಿಸ್ಬಿಟ್ಟು ಈಗ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದೀನಿ ರೀ. ಈಗ ಚಟ್ನಿ, ಮೆಂತ್ಯ ಸೊಪ್ಪಿನ ಚಟ್ನಿ ರೆಡಿ ಆಗಿದ್ರಿ. ಈಗ ಇದನ್ನು ಏನು ಮಾಡೋಣ, ಬೇರೆ ಪಾತ್ರೆಗೆ ಹಾಕೊಂಡ್ರಿ. ಇದಕ್ಕೊಂದು ಒಗ್ಗರಣೆ ಹಾಕೋನು. ಒಗ್ಗರಣೆದಿಂದ ಈ ಚಟ್ನಿ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ ರೀ. ಒಗ್ಗರಣೆಗೆ ನಾನು ಇನ್ನೊಂದು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಕಡಲೆಬೇಳೆ, ಅರ್ಧ ಸ್ಪೂನ್ ಆಗಷ್ಟು ಉದ್ದಿನಬೇಳೆ, ಒಂದು ಸ್ವಲ್ಪ 1/4 ಟೀ ಸ್ಪೂನ್ ಆಗಷ್ಟೇ ಸಾಸಿವೆ ಜೀರಿಗೆನ ಹಾಕಿದ್ದೀನಿ. 2 ಒಣ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿನಿ. ಉದ್ದಿನಬೇಳೆ, ಕಡಲೆಬೇಳೆ ಏನಾಗಲಿ ರೀ, ಲೈಟ್ಗಾಗಿ ಕೆಂಪಗಾಗಲಿ ರೀ. ಇನ್ನೊಂದು 4-5 ಬೆಳ್ಳುಳ್ಳಿ ಹೆಸಳನ್ನು ಕುಟ್ಟಿ ಜಜ್ಜಿ ಹಾಕ್ತಾ ಇದ್ದೀನಿ. ಫೈನ್ ಪೇಸ್ಟ್ ಥರ ಬೇಡ, ಜಸ್ಟ್ ಬರೀ ಜಜ್ಜಿರ ಸಾಕ್ರಿ. ಆ ಬೆಳ್ಳುಳ್ಳಿಯನ್ನು ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿ, ಬೆಳ್ಳುಳ್ಳಿ ಬೇಯ್ದ ಮೇಲೆ ನಾನು ಏನು ಮಾಡ್ತೀನಿ, ಇದಕ್ಕೊಂದು ಸ್ವಲ್ಪ ಇಂಗನ್ನು ಹಾಕೋತೀನಿ. ಕೆಲವೊಬ್ಬರು ಬೆಳ್ಳುಳ್ಳಿ ಹಾಕಿದ್ರೆ ಇಂಗನ್ನು ಹಾಕ್ಕೊಳ್ಳಲ್ರಿ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಅದ್ರ ಇಂಗಿನ ಫ್ಲೇವರ್ ಚೆನ್ನಾಗಿ ಬರ್ತದೆ, ಅದಕ್ಕೆ ಹಾಕಿದ್ದೀನಿ. ಈಗ ಒಗ್ಗರಣೆ ರೆಡಿ ಆಗಿದ್ರಿ. ಈ ಒಗ್ಗರಣೆಯನ್ನು ಆ ಚಟ್ನಿಗೆ ಸೇರಿಸೋಣ್ರಿ.
ನೋಡಿ ಚಟ್ನಿ ಟೇಸ್ಟ್ ಡಬಲ್ ಆಗ್ತದೆ ಒಗ್ಗರಣೆ ಹಾಕೋದ್ರಿಂದ. ನೋಡಿ ಇದನ್ನು ನೀವು ಹೊರಗಡೆ ಹಾಗೇನೆ 2 ದಿನ ಇರ್ಬೋದು, ಫ್ರಿಜ್ನಲ್ಲಿ 1 ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಈಗ ಒಗ್ಗರಣೆನೂ ಮಿಕ್ಸ್ ಆಗಿದೆ. ಮತ್ತು ಇದನ್ನು ಈ ಚಟ್ನಿಯನ್ನು ನಾನು ಯಾವ ರೀತಿ ಸರ್ವ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬರ್ರಿ. ನೀವು ಇದನ್ನು ದೋಸೆ ಜೊತೆನೂ ತಿನ್ಬೋದು, ಅಥವಾ ಬಿಸಿ ಬಿಸಿ ಈ ರೀತಿ ಅನ್ನಕ್ಕೊಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನೋಡಿರಿ ಆ ಚಟ್ನಿ ಜೊತೆ ತಿಂದ್ರಂತೂ ಟೇಸ್ಟ್ ಈಗ ನೋಡಿರಿ ಎಷ್ಟೋ ಸಲ ನೆಗಡಿ ಜ್ವರ ಬಂದಾಗ ನಾಲಿಗೆ ರುಚಿ ಕೆಟ್ಟಿರ್ತದಲ್ಲ, ಅವಾಗೂ ಇದನ್ನು ಮಾಡ್ಕೊಂಡು ತಿನ್ನಿರಿ, ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿ ಬಿಸಿ ಬಿಸಿ ಅನ್ನ ಈ ಚಟ್ನಿ ಕಲ್ಸ್ಕೊಂಡು ತಿಂದ್ರಂತೂ ಬೆಸ್ಟ್ ಕಾಂಬಿನೇಷನ್ ರೀ. ನೋಡಿ ಎಷ್ಟು ತಿಂದರೂ ಸಾಕಾಗಲ್ಲ. ಈಗ ದಿನ ಎಷ್ಟು ಅನ್ನ ತಿಂತಿರ್ತಿರಲಿಲ್ಲ, ಅದರ ಡಬಲ್ ಅನ್ನ ತಿಂತೀರಿ ನೀವು. ಈ ರೀತಿ ಆದ್ರೂ ಸರ್ವ್ ಮಾಡ್ಕೋಬೋದು. ಇಲ್ಲ ನಮ್ಗೆ ಅನ್ನ ಬೇಡ, ಅನ್ನ ಇಷ್ಟ ಇಲ್ಲ ಅಂದ್ರೆ ನೋಡಿ ನಾವು ಈ ರೀತಿ ಬಿಸಿ ಬಿಸಿ ಚಪಾತಿ ಇರ್ತಾವಲ್ಲ, ಈ ಚಟ್ನಿ ಹಾಕಿಬಿಟ್ಟು ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದ್ರೂ ಈ ರೀತಿ ಹಾಕ್ಕೊಂಡ್ಬಿಟ್ಟು ಬಿಸಿ ಬಿಸಿ ರೊಟ್ಟಿಗೂ ತಿನ್ಬೋದು, ರೊಟ್ಟಿ ಚಪಾತಿ ದೋಸೆ ಜೊತೆನೂ ತಿನ್ಬೋದು. ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ನೋಡ್ರಿ 2 ಚಪಾತಿ ತಿನ್ನೋರು 4 ಚಪಾತಿ ತಿಂತೀರಿ. ಯಾವುದೇ ರೀತಿ ಪಲ್ಯನೂ ಬೇಡ, ಈ 1 ಚಟ್ನಿ ಇದ್ರೆ ಸಾಕ್ರಿ. ನೋಡಿ ಈ ಮೆಂತ್ಯ ಸೊಪ್ಪಿನ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಮತ್ತೆ ಒಳ್ಳೆಯ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ನೀವು ಮೆಂತ್ಯ ಸೊಪ್ಪಿನ ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ.